ನಿರ್ಲಕ್ಷ್ಯ. ಯಾಕಂದರೆ ನಾವು ಎಲ್ಲವನ್ನೂ ನಮಗೆ ನೋಡಿ, ಇವಾಗ ಎಲ್ಲಾದರೂ ಒಂದು ಲೈಟೋ ಒಂದು ಪೋಲೋ ಏನೋ ಪ್ರಾಬ್ಲಮ್ ಇದ್ದಾಗ ಯಾರಾದರೂ ನಮಗೆ ಮಾಹಿತಿ ಕೊಟ್ಟರೆ ನಾವು ಅದನ್ನು ಮಾಹಿತಿ ಕೊಟ್ಟ ಪ್ರಕಾರವಾಗಿ ನಾವೆಲ್ಲ ಸಾಲ್ವ್ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ, ಮಾಡ್ತೀವಿ ಮುಂದಕ್ಕೆಲ್ಲ. ಆದರೆ ಅದು ಒಂದು ದುರಾದೃಷ್ಟ, ಒಂದು ಚಿಕ್ಕ ಮಗು 7 ವರ್ಷದ ಮಗು ತೀರೋಗಿರುತ್ತೆ. ಆಗಬಾರ್ದಾಗಿತ್ತು ಅಂತ ಅನ್ಸುತ್ತಿಲ್ಲ. ಮಗು ಅಂದರೆ ಯಾರಿಗಾದ್ರೂ ಮಗುನೇ, ಈ ದೇಶದ ಪ್ರಜೆನೇ. ಈ ದೇಶದಲ್ಲಿ ಆ ಮಗು ಮುಂದಿನ ದಿನಗಳಲ್ಲಿ ಏನಾಗ್ತಾ ಇದ್ನೋ ಗೊತ್ತಿಲ್ಲ. ಒಂದು ರಾಜಕಾರಣಿ ಆಗ್ಬೋದು, ಒಂದು IAS ಆಗ್ಬೋದು, IPS ಆಗ್ಬೋದು, ಒಂದು ಪೊಲೀಸ್ ಆಗ್ಬೋದು, ಒಂದು ಉದ್ಯಮಿ ಆಗ್ಬೋದು, ಒಂದು ಸೈಂಟಿಸ್ಟ್ ಆಗ್ಬೋದು, ಏನಾದರೂ ಆಗಬೇಕಾಗ್ತಾರೆ ಹುಡುಗ. ಅಂದರೆ ನಾವು ಕಳ್ಕೊಳ್ಳೋದನ್ನು ಯಾರೋ ನಾವು ಒಂದು ಉದ್ಯಮಿನ ಕಳ್ಕೊಂಡಿದ್ದೀವಿ, ಒಂದು IAS ಆಫೀಸರ್ನ ಕಳ್ಕೊಂಡಿದ್ದೀವಿ ಅನ್ನೋ ಒಂದು ಉದ್ದೇಶ ನಮ್ಮಲ್ಲಿ ಇದೆ ಇವಾಗ. ಅದು ಆ ಥರ ಆಗಬಾರ್ದಾಗಿತ್ತು. ಎಲ್ಲ ನಾನು ಅದನ್ನು ಮಾತಾಡಿದ್ದೀನಿ. ಅದನ್ನೆಲ್ಲ ಅವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅದು ಇಮಿಡಿಯೇಟ್ ಮಾಡಿಸಿ ಎಲ್ಲ ಮಾಡಿ ನಾವೆಲ್ಲ ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಮಾತಾಡಿದ್ದೀವಿ. ಬೆಸ್ಕಾಂ ಅಧಿಕಾರಿಗಳಿಗೂ ವಾರ್ನಿಂಗ್ ಮಾಡಿದ್ದೀವಿ. ಅಂಥದ್ದು ಟೌನಲ್ಲಿ ಎಲ್ಲೆಲ್ಲಿದೆ ಎಲ್ಲ ಚೆಕ್ ಮಾಡಬೇಕು, ಪ್ರತಿಯೊಂದು ಲೈನು ಚೆಕ್ ಮಾಡಿ ಎಲ್ಲೆಲ್ಲಿ ವೀಕ್ ಇದೆಯೋ ಅದನ್ನೆಲ್ಲ ಕರೆಕ್ಟಾಗಿ ಸರಿಪಡಿಸುವಂಥ ಕೆಲಸ ಮಾಡಬೇಕು ಅಂತ ನಾವು ಅವ್ರಿಗೆ ವಾರ್ನ್ ಮಾಡಿ ಹೇಳಿದ್ವಿ. ಕುಟುಂಬಕ್ಕೆ ಪರಿಹಾರ ನಿಮ್ಮ ಕಡೆಯಿಂದ ಖಂಡಿತ ಪರಿಹಾರ ಸಿಗುತ್ತೆ, ಅದೇನು ಅನುಮಾನ ಏನೂ ಇಲ್ಲ. ಅದು ನಾನು ಮಾಡಿಸ್ತೀನಿ.